ಕರ್ಮ ರಿಟರ್ನ್ಸ್ ಅಂತ ನಾವೆಲ್ಲರೂ ಕೇಳಿರ್ತೀವಿ, ನಾವು ಇನ್ನೊಬ್ಬರಿಗೆ ಹೇಳಿರ್ತೀವಿ ಕೂಡ. ನಮ್ಮ ಜೀವನದಲ್ಲಿ ಚಿಕ್ಕ ಪುಟ್ಟ ಆಗಿರ್ತವೆ. ಆದರೆ ತುಂಬ ಸರಿ ನಾವು ಹೇಳ್ತೀವಿ ಬೇರೆಯವ್ರಿಗೆ ಕರ್ಮ ರಿಟರ್ನ್ಸ್ ಅಂತ. ನಾವು ಒಳ್ಳೇದು ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ, ನಾವು ಕೆಟ್ಟದ್ದು ಮಾಡಿದ್ರೆ ನಮಗೂ ಕೆಟ್ಟದಾಗುತ್ತೆ ಅನ್ನಂಗೆ. ಸೊ ಹಿಂದೆ ಎಲ್ಲ ನಾವು ಇವತ್ತು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ಇನ್ನೂ ಸ್ವಲ್ಪ ದಿನ ಬಿಟ್ಟ ಮೇಲೆ ಯಾವುದೋ ಒಂದು ದಿನ ನಮಗೆ ಅದು ಒಳ್ಳೇದಾಗ್ತಾಯಿತ್ತು. ಅಥವಾ ನಾವು ಕೆಟ್ಟದ್ದು ಮಾಡಿದ್ರೆ ಸ್ವಲ್ಪ ದಿನಗಳ ನಂತರ ಅದು ನಮಗೆ ಕೆಟ್ಟದಾಗಿ ಆಗ್ತಾಯಿತ್ತು. ಆದರೆ ಈಗ ಹಾಗಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಂದರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದ್ರೆ ನಮಗೆ ಇಮ್ಮಿಡಿಯೇಟಾಗಿ ಕೆಟ್ಟದಾಗುತ್ತೆ, ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ಆಗಲೇ ಒಳ್ಳೆಯದಾಗುತ್ತೆ. ಸೊ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನಗೆ ಒಂದು ಕತೆ ಹೇಳ್ತೀನಿ ಕೇಳಿ. ಒಂದೂರಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರೆ. ಒಬ್ಬನ ಹೆಸರು ರಮೇಶ ಅಂದ್ಕೊಳ್ಳಿ, ಇನ್ನೊಬ್ಬನ ಹೆಸರು ಸುರೇಶ ಅಂದ್ಕೊಳ್ಳಿ. ಅವರಿಬ್ಬರು ಮಹಾನ್ ಕಳ್ಳರು. ಒಂದೂರಿಂದ ಕಳ್ತನ ಮಾಡ್ತಾ ಇನ್ನೊಂದೂರಿಗೆ ಹೋಗ್ತಾ ಇರ್ತಾರೆ. ಅವರ ಜೀವನೋಪಾಯವೇ ಕಳ್ತನ ಮಾಡೋದು. ಹೀಗಿರಬೇಕಾದ್ರೆ ಒಂದೂರಲ್ಲಿ ಒಬ್ಬ ದೊಡ್ಡ ಶ್ರೀಮಂತ ಇರ್ತಾನೆ. ಅವನ ಮನೆಯಲ್ಲಿ ತುಂಬ ಸಂಪತ್ತು ಇರುತ್ತೆ. ಅವನ ಮನೆ ಹೇಗಾದರೂ ಮಾಡಿ ಕಳ್ತನ ಮಾಡಬೇಕಂತ ಇವರು ತುಂಬ ದಿನದಿಂದ ಪ್ಲ್ಯಾನ್ ಮಾಡಿರ್ತಾರೆ. ಸರಿ ಅಂತಂದ್ಬಿಟ್ಟು ಒಂದಿನ ಏನು ಮಾಡ್ತಾರೆ, ಇಬ್ಬರು ಕಳ್ತನಕ್ಕೆ ಹೋಗ್ತಾರೆ. ಅವನ ಮನೆಯಲ್ಲಿ ಬೆಳ್ಳಿ ಬಂಗಾರ ದುಡ್ಡು ಚೆನ್ನಾಗಿ ಕದ್ಕೊಂಡು ಒಂದು ಗಂಟು ಕಟ್ಕೊಂಡು ಬರ್ತಾರೆ. ಆ ಗಂಟನ್ನು ಹೊತ್ಕೊಂಡು ಒಂದು ದೊಡ್ಡವಾದ ಕಾಡಿಗೆ ಹೋಗ್ತಾರೆ. ಆ ಕಾಡಲ್ಲಿ ಒಂದು ನದಿ ಹರಿತಾ ಇರುತ್ತೆ. ಅಲ್ಲಿ ನೀರು ಕುಡಿದ್ಬಿಟ್ಟು ಇಬ್ಬರು ದಣಿವಾರಿಸ್ಕೊಳ್ತಾ ಇರ್ತಾರೆ. ದಣಿವಾರಿಸ್ಕೊಳ್ಬೇಕಾದ್ರೆ ರಮೇಶನಿಗೆ ಹಸಿವಾಗುತ್ತೆ. ರಮೇಶ್ ಹೇಳ್ತಾನೆ, ಸುರೇಶ ನೀನು ಈ ಗಂಡುಗಳನ್ನು ನೋಡ್ಕೊಂಡಿರು, ನಾನು ಊರೊಳಗೆ ಹೋಗ್ಬಿಟ್ಟು ಏನಾದರೂ ತಿನ್ನೋಕ್ಕೆ ತೊಗೊಂಬರ್ತೀನಿ ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಸುರೇಶ ಸರಿ ಆಯಿತು, ನಾನು ಇಲ್ಲೇ ಕಾಯ್ದುಕೊಂಡಿರ್ತೀನಿ, ನೀನು ಹೋಗಿ ಬಾ ಅಂತಂದ್ಬಿಟ್ಟು ಹೇಳ್ತಾನೆ. ರಮೇಶ ಹಳ್ಳಿಗೆ ಒಂದಿಷ್ಟು ತಿಂಡಿಗಳನ್ನು ಕಟ್ಟಿಕೊಂಡು ಬರ್ತಾ ಇರ್ತಾನೆ. ಬರಬೇಕಾದ್ರೆ ಅವನಿಗೆ ಯೋಚನೆ ಹೇಳುತ್ತೆ, ಅವರಿಗೆ ಇಲ್ಲಿವರೆಗೂ ಇಷ್ಟೊಂದು ಸಂಪತ್ತು ಕಳ್ತನ ಮಾಡಿದಾಗ ಯಾವತ್ತೂ ಸಿಕ್ಕಿರಲಿಲ್ಲ. ಸಹಜ ಅಲ್ವಾ? ಇಷ್ಟೊಂದು ಸಂಪತ್ತು ಸಿಕ್ಕಾಗ ಒಂದಿಷ್ಟು ದುರಾಸೆ ಮಾಡೋದು ಸಹಜ. ಆಗ ರಮೇಶನಿಗೆ ದುರಾಸೆ ಮಾಡುತ್ತೆ. ಅದೇನಪ್ಪ ಅಂತಂದರೆ, ಸುರೇಶನ ಹೆಂಗಾದರೂ ಮಾಡಿ ಮುಗಿಸ್ಬಿಟ್ರೆ ಆ ಕದ್ಕೊಂಡು ಬಂದಿರೋದು ಎಲ್ಲದೂ ನಂದಾಗುತ್ತಲ್ಲ ಅಂತಂದ್ಬಿಟ್ಟು ರಮೇಶ ಯೋಚನೆ ಮಾಡ್ತಾನೆ. ಅವಾಗ ರಮೇಶ ಪ್ಲ್ಯಾನ್ ಮಾಡ್ತಾನೆ. ಅದೇನಪ್ಪ ಅಂತಂದರೆ, ತಾನೇನು ತಿಂಡಿ ತೊಗೊಂಡಿರ್ತಾನಲ್ವ, ಆ ತಿಂಡಿಯಲ್ಲಿ ವಿಷ ಬರೆಸಿಬಿಟ್ರೆ ಸುರೇಶ ಹೆಂಗೋ ಅದನ್ನು ತಿಂದುಬಿಟ್ಟು ಸತ್ತೋಗ್ತಾನೆ. ಆಗ ಅಲ್ಲಿರೋ ಎಲ್ಲ ಸಂಪತ್ತು ನಂದಾಗುತ್ತೆ, ಆರಾಮಾಗಿರ್ಬೋದು, ಇನ್ನು ಮುಂದೆ ಕಳ್ತನೇ ಬಿಟ್ಬಿಡ್ಬೇಕು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಇನ್ನೊಂದು ಸೈಡು ಸುರೇಶ ಅಲ್ಲಿ ಗಂಟು ಕಾಯ್ಕೊಂಡು ಇರ್ತಾನಲ್ವ, ಅವನು ಕೂಡ ಇದೇ ಥರ ಯೋಚನೆ ಮಾಡ್ತಾನೆ. ಒಂದು ವೇಳೆ ರಮೇಶನ್ನು ಹೇಗಾದರೂ ಮಾಡಿ ಮುಗಿಸ್ಬಿಟ್ರೆ ಇಲ್ಲಿ ಗಂಟಲ್ಲಿರುವ ಅಷ್ಟು ಸಂಪತ್ತು ನಂದಾಗುತ್ತೆ, ಇನ್ನು ಮುಂದೆ ಯಾವುದೇ ಕಳ್ತನಕ್ಕೆ ಹೋಗ್ಲಾರ್ದೆ ಆರಾಮಾಗಿರ್ಬೋದು ಅಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಅದಕ್ಕೆ ಅವು ಮಾಡೋ ಪ್ಲ್ಯಾನ್ ಏನು ಗೊತ್ತಾ, ತಿಂಡಿ ತಿನ್ನೋಕ್ಕಿಂತ ಮುಂಚೆ ನಾವು ನದಿಯಲ್ಲಿ ಹೋಗ್ಬಿಟ್ಟು ಕಾಲು ತೊಳ್ಕೊಳ್ಳುವಾಗ ರಮೇಶನ್ನು ನೀರಿಗೆ ತಳ್ಳಿಬಿಟ್ರೆ ಅವನಿಗೆ ಹೆಂಗೋ ಈಜು ಬರಲ್ಲ, ಅವನು ಸತ್ತೋಗ್ತಾನೆ. ಆಗ ನಾನು ಈ ಸಂಪತ್ತನ್ನ ನನ್ನ ವಶ ಮಾಡ್ಕೋಬೋದು ಅಂತಂದ್ಬಿಟ್ಟು ಯೋಚನೆ ಮಾಡ್ತಾನೆ. ಇಬ್ಬರು ಒಂದೊಂಥರ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇನ್ನೇನು ರಮೇಶ ತಿಂಡಿ ತೊಗೊಂಬರ್ತಾನೆ. ಸುರೇಶನಿಗೂ ಖುಷಿ ಆಗುತ್ತೆ, ರಮೇಶನಿಗೂ ಖುಷಿ ಆಗುತ್ತೆ. ಯಾಕಂದರೆ ಇವರಿಬ್ಬರು ಪ್ಲ್ಯಾನ್ ಮಾಡಿರ್ತಾರಲ್ವ. ಆಗ ರಮೇಶ ಹೇಳ್ತಾನೆ, ಸರಿ ಇರು ಸುರೇಶ, ನಾನು ಹೋಗಿ ಕಾಲು ತೊಳ್ಕೊಂಬರ್ತೀನಿ, ನೀನು ತಿಂಡಿ ತಿಂತಾ ಇರು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ಸುರೇಶ ಸರಿ ಆಯಿತು ಅಂತಂದ್ಬಿಟ್ಟು ಹೇಳ್ತಾನೆ. ಆಗ ರಮೇಶ ನದಿ ಕಡೆ ಹೋಗಿ ಕಾಲು ತೊಳ್ಕೊತಾ ಇರ್ತಾನೆ. ಆಗ ಸುರೇಶ ಹಿಂದಿನಿಂದ ಬಂದ್ಬಿಟ್ಟು ರಮೇಶನ ತಳ್ಳಿಬಿಡ್ತಾನೆ. ರಮೇಶ ನೀರಲ್ಲಿ ಮುಳುಗ್ತಾ ಹೋಗ್ತಾನೆ. ರಮೇಶನ ಕಾಪಾಡೋಕ್ಕೆ ಸುರೇಶ ಹೋಗೋದೇ ಇಲ್ಲ, ಯಾಕಂದರೆ ಇವನ ಪ್ಲಾನ್ ಪ್ರಕಾರ ಅದೇ ಆಗಿರ್ತಲ್ವ. ಹಿಂಗಾಗಿ ರಮೇಶ ನದಿಯಲ್ಲಿ ತಿಳ್ಕೊಂಡು ಹೋಗೇ ಬಿಡ್ತಾನೆ. ಖುಷಿಯಲ್ಲಿ ಬಂದ್ಬಿಟ್ಟು ಸುರೇಶ ಹಾ ಈ ಸಂಪತ್ತೆಲ್ಲ ನಂದೇ ಆಗುತ್ತೆ, ಇನ್ಮೇಲೆ ಆರಾಮಾಗಿರ್ಬೋದು, ಇಷ್ಟು ಸಂಪತ್ತು ಯಾವತ್ತೂ ನನಗೆ ಸಿಕ್ಕಿರಲಿಲ್ಲ, ಇನ್ನು ಮುಂದೆ ನಾನು ಆರಾಮಾಗಿ ಜೀವನ ಮಾಡ್ಬೋದು, ಕಳ್ತನ ಬಿಟ್ಟು ಎಲ್ಲ ಬಿಟ್ಟು ಯಾವುದಾದ್ರೂ ಒಂದು ಊರಿಗೆ ಹೋಗ್ಬಿಟ್ಟು ಸೆಟ್ಲ್ ಆಗಿಬಿಡೋಣ ಅಂತಂದ್ಬಿಟ್ಟು ಯೋಚನೆ ಮಾಡಿ ರಮೇಶ ತಂದಿರೋ ತಿಂಡಿಯನ್ನು ಆರಾಮಾಗಿ ಕೂತ್ಕೊಂಡು ತಿಂತಾನೆ. ತಿಂಡಿ ತಿಂದು ನೀರು ಕುಡಿದ್ಬಿಟ್ಟು ಸ್ವಲ್ಪ ಕೂತ್ಕೊಂಡಾಗ ಇವನು ಹೊಟ್ಟೆಯಲ್ಲಿ ಒಂದಿಷ್ಟು ತಳಮಳ ಶುರುವಾಗುತ್ತೆ. ಕೆಲವೇ ನಿಮಿಷಗಳಲ್ಲಿ ಸುರೇಶ ಬಿದ್ದು ಉಳ್ಳಾಡಕ್ಕೆ ಶುರು ಮಾಡ್ತಾನೆ, ರಕ್ತ ಕರಿಬಿಟ್ಟು ಸತ್ತು ಹೋಗ್ತಾನೆ. ಸೊ ನೋಡಿ, ಇಲ್ಲಿ ಈ ಕಥೆಯ ಉದ್ದೇಶ ಇಷ್ಟೇ. ಸೊ ನಾವು ಹಿಂದೆ ಎಲ್ಲ ಹೇಳ್ತಾ ಇದ್ವಿ, ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದಾಗುತ್ತೆ. ಬಟ್ ಅಲ್ಲಿ ಸ್ವಲ್ಪ ಟೈಮ್ ಇರ್ತಿತ್ತು. ಬಟ್ ಇದು ಕಲಿಯುಗ ಅಲ್ವಾ, ಇಲ್ಲಿ ಟೈಮ್ ಅನ್ನೋದು ಇಲ್ಲ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಸೊ ಹೀಗಾಗಿ ಈ ಕಥೆಯಿಂದ ನಮಗೆ ತಿಳಿದು ಬರೋದೇನೆಂದರೆ, ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಬಯಸೋಣ. ನಾವು ಇನ್ನೊಬ್ಬರಿಗೆ ಒಳ್ಳೇದು ಬಯಸಿದ್ರೆ ನಮಗೂ ಒಳ್ಳೆಯದಾಗುತ್ತೆ, ನಾವು ಕೆಟ್ಟದ್ದು ಬಯಸಿದ್ರೆ ನಮಗೆ ಕೆಟ್ಟದಾಗುತ್ತೆ. ಕರ್ಮ ಮಾತ್ರ ಯಾವತ್ತೂ ಬಿಡಲ್ಲ. ಕರ್ಮ ರಿಟರ್ನ್ಸ್ ಅಂತೀವಲ್ಲ, ಅದು 100% ಕರೆಕ್ಟು. ಈ ಕತೆ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.